ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಜಾವದ ಶುಭೋದಯ ಹಾಗೆ ಶುಭ ಶುಕ್ರವಾರ. ಸೊ ಇವತ್ತು ಏನಪ್ಪ ಇದು ಬೇರೆ ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೀವೆಲ್ಲ ಅನ್ಕೋತಾ ಇರ್ಬೋದು. ಸೊ ಟ್ರೈಲರಲ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಇವತ್ತು ನಾವು ಒಂದು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ. ಸೊ ಅಲ್ಲಿ ನಾವು ನಮ್ಮ ಒಂದು ಪೂಜೆನ ಮಾಡಿಬಿಟ್ಟು ಹಾಲುಗ್ಸೋ ಶಾಸ್ತ್ರನ ಮಾಡ್ತಾ ಇದ್ದೀವಿ. ಸೊ ಇವತ್ತು ಶುಕ್ರವಾರ. ಸೊ ಶುಕ್ರವಾರನೇ ಬೆಳಗಿನ ಜಾವಕ್ಕೆ ಮಾಡಿಬಿಡೋಣ ಅಂಥೇಳಿ ಡಿಸೈಡ್ ಆಗಿದ್ವಿ. ಆ್ಯಂಡ್ ನಮಗೆ ಮುಹೂರ್ತ ಇಟ್ಕೊಟ್ಟಿದ್ದನ್ನು ಕೂಡ ಬೆಳಗಿನ ಜಾವ ಮುಹೂರ್ತ ಇಟ್ಕೊಟ್ಟಿದ್ರು. ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಅನ್ನೋದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಮುಹೂರ್ತ. ಅದರಲ್ಲೂ ಕೂಡ ಆ ಮುಹೂರ್ತಕ್ಕೆ ಯಾವುದೇ ರೀತಿ ದೋಷ ಇರಲ್ಲ. ಸೊ ನಾವು ಯಾರನ್ನೂ ಕೇಳೋದನ್ನು ಕೂಡ ಬೇಡ, ಲೈಕ್ ಪುರೋಹಿತರನ್ನು ಯಾರನ್ನೂ ಕೇಳ್ದೇನೂ ಕೂಡ ನಾವು ಮಾಡಿಬಿಡ್ಬೋದು. ಶುಕ್ರವಾರ, ಎಸ್ಪೆಷಲಿ ಶುಕ್ರವಾರ, ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:15 6 ಗಂಟೆ ಒಳಗಡೆ ಮುಹೂರ್ತದಲ್ಲಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಇವತ್ತು ಹೊಸ ಮನೆಗೆ ಹಾಲುಗ್ಸೋ ಶಾಸ್ತ್ರ ಮಾಡ್ತಾಯಿದ್ದೀವಿ. ಸೊ ಬನ್ನಿ ನಾವು ಯಾವ ರೀತಿ ಎಲ್ಲ ಮಾಡಿದ್ವಿ ಆ್ಯಂಡ್ ಎಷ್ಟು ಚೆನ್ನಾಗಾಯಿತು ಪೂಜೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ನಾವು ಹಿಂದಿನ ದಿನವೇ ನಾವು ಸ್ಟವ್ ಮತ್ತು ಸಿಲಿಂಡರ್ನೆಲ್ಲ ತಂದುಬಿಟ್ಟು ಕನೆಕ್ಷನ್ ಕೊಟ್ಬಿಟ್ಟು ಹೋಗಿದ್ವಿ. ಬಿಕಾಸ್ ಬೆಳಗ್ಗೆ ನಮಗೆ ಪೂಜಾ ಐಟಮ್ಸ್ ಎಲ್ಲ ತೊಗೊಂಬರೋಕ್ಕೆ ಜಾಸ್ತಿ ಇತ್ತು. ಆ್ಯಂಡ್ ಪಾಪನೂ ಇದ್ದಾಳಲ್ಲ, ಸೊ ಅವಳನ್ನ ಕರ್ಕೊಂಡು ಅದೆಲ್ಲ ಇಟ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಲಿಂಡರ್ನ ಮತ್ತು ಸ್ಟವ್ ಅದೆರಡನ್ನೂ ರಾತ್ರಿನೇ ಬಂದುಬಿಟ್ಟು ಫಿಟ್ ಮಾಡೋಗಿದ್ವಿ. ಆ್ಯಂಡ್ ಅದರ ಜೊತೆಗೇ ಮುಂಚೆನೇ ನಾವು ಮನೆಗೆ ಕ್ಲೀನ್ ಮಾಡೋಕ್ಕೆ ಬಂದಿದ್ವಲ್ಲ, ಸೊ ಅವಾಗೇ ಹೊಸ ಪರ್ಕೆ, ಹೊಸ ಮಾಫು ಅದೆಲ್ಲ ತಂದು ಇಟ್ಟು ಹೋಗಿದ್ವಿ. ಅಂದರೆ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ವಿ ಹೊಸ ಪರ್ಕೆ ಎಲ್ಲ ತಂದು. ಸೊ ಹಾಗೆ ತುಳಸಿ ಗಿಡನೂ ಅಷ್ಟೇ, ಅದು ಪಾಟ್ ತುಂಬ ವೆಯ್ಟ್ ಇದೆ, ಸಿಮೆಂಟ್ದದು. ಸೊ ಹಾಗಾಗಿ ಅದನ್ನು ಕೂಡ ಹಿಂದಿನ ದಿನವೇ ತಂದುಬಿಟ್ಟು ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಿದ್ವಿ. ಸೊ ಇದೆಲ್ಲ ಆದಮೇಲೆ ನಾವು ಶುಕ್ರವಾರ ಬೆಳಗಿನ ಜಾವ ಬಂದ್ವಿ. ಅಂದರೆ ಈ ಪ್ರಾಸೆಸ್ ಎಲ್ಲ ನಾವು ಗುರುವಾರ ರಾತ್ರಿನೇ ತಂದುಬಿಟ್ಟು ಇಟ್ಟು ಹೋಗಿದ್ವಿ. ಸೊ ಶುಕ್ರವಾರ ಬೆಳಗ್ಗೆ ನಾವು ತುಂಬಿದ ಚಮ್ ತೊಗೊಂಡು, ಅಂದರೆ ತುಂಬಿದ ಬಿಂದಿಗೆ ತೊಗೊಂಡು, ಮನೆ ದೇವರದೆಲ್ಲ ಏನೇನು ಐಟಮ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಸಾಮಗ್ರಿಗಳನ್ನ ತೊಗೊಂಡ್ಬಿಟ್ಟು ಬೆಳಗ್ಗೆ ಬಂದಾಗ ಆಲ್ಮೋಸ್ಟ್ ಇಲ್ಲಿ 4:45 ಏನೋ ಆಗಿತ್ತು. ನಾನು ಈ ಮನೆ ರೀಚ್ ಆದಾಗ, ಅಂದರೆ ಲಿಕ್ಕೋಸ್ ಮನೆ ರೀಚ್ ಆದಾಗ ನನ್ನ ಮಗಳು ಇಷ್ಟ ಅಂತೂ ಯಾಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಾಟ ಅವತ್ತು. ಅದು ಯಾಕೆ ಅಂದರೆ ಪಾಪ ಹಿಂದಿನ ದಿನ ನಾವು ಮಲಗಿದ್ದು 12 ಗಂಟೆ ಆಗಿತ್ತು ರಾತ್ರಿ. ಸೊ ಅಲ್ಲಿಂದ ಅವಳಿಗೆ 3:30ಗೆಲ್ಲ ಎಬ್ಬಿಸಿ ಸ್ನಾನ ಮಾಡಿಸ್ಕೊಂಡು, ಅಷ್ಟೊತ್ತಿನಲ್ಲೇ ಅವಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಕೊಂಡು ಫ್ರೆಶ್ ಅಪ್ ಮಾಡಿಸ್ಕೊಂಡು ಬಂದ್ವಿ. ನಿದ್ದೆ ಸರಿಯಾಗಿರಲಿಲ್ಲ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕಿರಿಕಿರಿ ಪೇಷನ್ಸ್ ತೊಗೊಂಡು ಪೂಜೆ ಮಾಡಿದೆ. ಸೊ ಆ ಥರಗೆಲ್ಲ ಕಿರಿಕಿರಿ ಮಾಡ್ತಾ ಇದ್ಲು. ಸೊ ನಾವು ಯಾವುದೇ ಮನೆ ಹಾಲುಗ್ಸುವಾಗಲೂ ಅಷ್ಟೇ, ಬೆಳಗ್ಗೆ ನಾವು ಈ ಮನೆಗೆ ಬಂದಾಗ, ಅಂದರೆ ಹೊಸ ಮನೆಗೆ ಬಂದಾಗ ಫಸ್ಟು ನಾವು ತುಂಬಿದ ಬಿಂದಿಗೆಯಲ್ಲಿ ನೀರು ತೊಗೊಂಡು ಬರಬೇಕು. ಮನೆ ದೇವರು ಫೋಟೋ ಎಲ್ಲ ತೊಗೊಂಬರ್ಬೇಕು. ಸೊ ತುಂಬಿದ ಬಿಂದಿಗೆಯಲ್ಲಿ ನಾವೇನು ನೀರು ತೊಗೊಂಡು ಬಂದಿದ್ವೋ ಅದರಿಂದ ಬಾಗಿಲೆಲ್ಲ ತೊಳೆದ್ಬಿಟ್ಟು, ಆಮೇಲೆ ತುಂಬಿದ ಬಿಂದಿಗೆ ಇರುತ್ತಲ್ಲ ಅದನ್ನು ಇಟ್ಕೊಂಡೇ ಒಳಗಡೆ ಬಲಗಾಲ ಇಟ್ಬಿಟ್ಟು ಹೋಗಬೇಕು. ಸೊ ಆ ಪ್ರಾಸೆಸ್ ಆಲ್ರೆಡಿ ಆಯಿತು, ನೀವು ನೋಡಿದ್ರಲ್ವ ಇವಾಗ ವಿಡಿಯೋದಲ್ಲಿ. ಸೊ ಅದಾದಮೇಲೆ ನಾನು ಬಂದ್ಬಿಟ್ಟು ಒಳಗಡೆ ದೇವ್ರ ಮನೆಯೆಲ್ಲ ಫಸ್ಟು ಕ್ಲೀನೆಲ್ಲ ನೆನೆನೇ ಮಾಡೋಗಿದ್ವಿ. ಬಟ್ ಹಾಗೆ ಅಂದರೆ ಮಡಿ ನೀರು ಅಂತ ಇರುತ್ತಲ್ಲ, ಸೊ ಅದರಲ್ಲೆಲ್ಲ ಒಂದು ಸರಿ ಎಲ್ಲ ವೈಪ್ ಮಾಡಿಕೊಂಡು, ಅದಾದಮೇಲೆ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು, ಅಲ್ಲೂ ರಂಗೋಲಿ ಎಲ್ಲ ಹಾಕ್ಕೊಂಡು, ಸ್ಟವ್ ಮೇಲೆಲ್ಲ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಹಾಲುಗ್ಸೋಕ್ಕೆ. ಅದಾದ ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಮನೆಯವರಂತೂ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಹೂವು ಎಲ್ಲ ಮುಡಿಸ್ಕೊಡೋದು ಅದೆಲ್ಲ ಮಾಡ್ತಾರೆ, ಅವರು ಯೂಶ್ವಲಿ ಪೂಜೆನೇ ಮಾಡ್ತಾರೆ. ಬಟ್ ಇವತ್ತು ಹಾಲುಗ್ಸೋ ಶಾಸ್ತ್ರ ಇರೋದ್ರಿಂದ ಆಲ್ಮೋಸ್ಟ್ ನಾನು ಜಾಸ್ತಿ ಮಾಡಿಕೊಂಡೆ, ಅವ್ರು ಸ್ವಲ್ಪ ಚಿಕ್ಕ ಪುಟ್ಟದ ಹೆಲ್ಪ್ ಎಲ್ಲ ಮಾಡಿಕೊಟ್ರು. ಅದಾದ ನಂತರ ನಾನು ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಫ್ರೆಂಡು, ಅವಳ ಹೆಸರು ಕೂಡ ಶ್ವೇತಾನೇ. ಸೊ ನಾವು ಇವಾಗ ಶಿಫ್ಟ್ ಆಗಿರೋ ಮನೆಗೆ ತುಂಬ ಹತ್ತಿರದಲ್ಲೇ ಇದ್ದಾರೆ. ಸೊ ಹಂಗಾಗಿ ಅವಳಿಗೂ ಕೂಡ ಬರೋಕ್ಕೆ ಹೇಳಿದ್ದೆ, ಅವಳು ಕೂಡ ಬಂದಳು. ಬಿಕಾಸ್ ನಾನು ನಮ್ಮ ಮನೆಯವರು ಮತ್ತು ಮಗಳು 3 ಜನ ಆಗ್ತಿದ್ವಲ್ವ. ಸೊ ನೀನು ಬಾ ಶ್ವೇತಾ ಅಂತೇಳಿ ಕರೆದಿದ್ದೆ. ಸೊ ಅವಳು ಕೂಡ ಬಂದಳು. ಆ್ಯಂಡ್ ಅವಳು ಬಂದು ಸುಮಾರಷ್ಟು ಅದು ಅವಳು ತುಂಬ ಹೆಲ್ಪ್ ಮಾಡಿದ್ಲು. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿಕೊಟ್ಲು. ಸೊ ಅದೆಲ್ಲ ಮಾಡಿಕೊಂಡು ಗಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಗಂಗೆ ಪೂಜೆ ಇನ್ನೇನೋ ನಾವು ಹೊರಗಡೆ ಎಲ್ಲ ಹೋಗಿ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಇದ್ದಾಗ, ಸಿಚುವೇಶನ್ ಆ ಥರ ಇದ್ದಾಗ, ಸೊ ಮನೆಯಲ್ಲೇ ನೆಲ್ಲಿ ಇರುತ್ತಲ್ವ, ಸೊ ಆ ನೆಲ್ಲಿಗೆ ಪೂಜೆ ಮಾಡ್ಕೊಂಡ್ಬಿಟ್ಟು ಗಂಗೆ ನೀರು ತುಂಬಿಸ್ಕೊಂಡು ದೇವ್ರ ಮನೆ ಒಳಗೆ ತೊಗೊಂಡೋಗಿ ಇಟ್ಬಿಟ್ಟು ಕಳಸ ಪೂಜೆ ಮಾಡ್ಕೋಬಹುದು, ಏನು ತೊಂದರೆ ಆಗಲ್ಲ.
ಸೊ ಹಾಗೆ ನಾನು ಆ ಕಡೆ ಅಡುಗೆ ಮನೆ ಅಗ್ನಿ ಮೂಲೆಯಿಂದ ಆಪೋಸಿಟಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ಕುಬೇರ ಮೂಲೆ ಬರುತ್ತಲ್ಲ, ಅಲ್ಲಿ ಒಂದು ಗಣೇಶ ಲಕ್ಷ್ಮೀ ಸರಸ್ವತಿ ಇರೋವಂಥ ಒಂದು ಫೋಟೋ ಇಟ್ಬಿಟ್ಟು ಅಲ್ಲಿ ಕುಬೇರ ರಂಗೋಲಿ ಬರುತ್ತಲ್ಲ ಅದನ್ನು ಕೂಡ ಹಾಕಿ ಅಲ್ಲೂ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದೆಯಲ್ಲ ಚೆನ್ನಾಗಿದೆಯಲ್ಲ. ಪೂಜೆ ಆದಮೇಲೆ ತಿನ್ನೋಣ ಆಯಿತಾ? ಪೂಜೆ ಆದಮೇಲೆ ಎತ್ಕೊಂಡು ತಿನ್ನೋಣ ಓಕೆ? ಪೂಜೆ ಮಾಡಲಿ ಮಮ್ಮಿ ಪಪ್ಪ. ನಮ್ಮನೆಗೆ ಹೋಗೋಣ, ಅಕ್ಕ ಇದ್ದಳೆ ಚಿಂಟು ಮೇಲೆ ಹೋಗೋಣ, ಮಮ್ಮಿ ಪಪ್ಪ ಕರ್ಕೊಂಡು ಹೋಗೋಣ. ಅದರಲ್ಲಿ ಗಣಪತಿ ಎತ್ತ್ಯಾ, ಅದನ್ನಿಡು ತಟ್ಟೆ ಕೆಳಗಿಡ್ರಿ, ಗಣಪತಿ ಎತ್ತ್ಯಾ. ಅಲ್ಲಿ ಬಲಗಡೆ ಅಕ್ಕಿ ಅದ್ರ ಮಗಿಡು, ಬಲಗಡೆ ಬಲಗಡೆ ಅದ್ರ ಮಗಿಡು, ಬಲಗಡೆ ಬಲಗಡೆ ಅಕ್ಕಿ ಮೇಲೆ ಇಡು. ಏನ್ರಿ ಬೆಲ್ಲ ಸೊ ಆಲ್ಮೋಸ್ಟ್ ನಾವು 6 o'clock ಒಳಗಡೆ ಹಾಲುಕ್ಸಿ ಮುಗಿಸ್ಬಿಡ್ಬೇಕು ಎಲ್ಲ ಪೂಜೆ ಅಂತಲೇ ತುಂಬ ಟ್ರೈ ಮಾಡಿದ್ವಿ, ಬಟ್ ಆಗಲೇ ಇಲ್ಲ. ಆದ್ರೂ ಒಂದು 6 ಗಂಟೆ 10 ನಿಮಿಷ ಏನೋ ಆಗಿತ್ತು. ಸೊ ಹಾಲುಕ್ಕಿ ಎಲ್ಲ ಪೂಜೆ ಎಲ್ಲ ನಾನು ಮಂಗಳಾರತಿ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗಿತ್ತು. ಅದು ಹೆಂಗಾಗುತ್ತೆ ಅಂದರೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋ ಹರಿಬರಿಯಲ್ಲಿ ಅದು ಜೋಡಿಸ್ಕೊಂಡಿಲ್ಲ ಇದು ಜೋಡಿಸ್ಕೊಂಡಿಲ್ಲ ಅನ್ನೋ ಹರಿಬರಿ ತುಂಬ ಆಗೋಯ್ತು ನನಗೆ. ಬಟ್ ಏನೋ ಒಟ್ಟಿನಲ್ಲಿ 6:30 ಒಳಗಡೆ ಮುಗಿಸ್ಬೇಕು ಅನ್ನೋದು ಮನಸ್ಸಲ್ಲಿತ್ತು. ಸೊ ಅದರಂತೆಯೇ ಆಯಿತು. ಬಿಗಿನಿಂಗಲ್ಲೇ ನಾವು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ರೆ ಒಂದು 5:45 6 o'clock ಒಳಗಡೆ ಮಾಡಿಬಿಟ್ರಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಒಂದು 10 ನಿಮಿಷ ಆಯಿತು ಎಕ್ಸ್ಟ್ರಾ. ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಆಲ್ಮೋಸ್ಟ್ 5:45 ಆಗಿತ್ತು. ಆವಾಗೆಲ್ಲ ಆಲ್ರೆಡಿ ದೀಪ ಎಲ್ಲ ಹಚ್ಚಿಟ್ಕೊಂಡು ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಪೂಜೆನ. ಹಾಗೆ ಈ ಕುಬೇರನ ರಂಗೋಲಿ ಹಾಕಿದ್ನಲ್ಲ, ಸೊ ಆ ಜಾಗದಲ್ಲಿ 5 ಥರದ ಪದಾರ್ಥಗಳನ್ನು ಇಟ್ಟಿದೆ. ಅಕ್ಕಿ, ಬೇಳೆ, ಬೆಲ್ಲ ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿ. ಉಪ್ಪು ಬಂದು ದೊಡ್ಡ ಉಪ್ಪು ಅಂದರೆ ಕಲ್ಲುಪ್ಪು ಇಟ್ಟಿದ್ದೆ. ಹಾಗೆ ಬೇಳೆ ಬಂದುಬಿಟ್ಟು ತೊಗರಿಬೇಳೆ ಇಟ್ಟಿದ್ದೆ. ಸೊ ಈ ರೀತಿಯಾಗಿ 5 ಥರದ ಪದಾರ್ಥನ ಇಟ್ಬಿಟ್ಟು ಪೂಜೆ ಮಾಡಿದ್ವಿ.
ಪೂಜೆಗೆ ಹಾಕೋ ಅಕ್ಷತೆನ ಸಕ್ಕರೆ ಹಾಕೋದು. ಬಾಯ್ತು ನೀನು ಬಾಯ್ತು ಪೂಜೆ ಎತ್ಕೊಳ್ಳೋದು ಸೊ ಮುಂದೆ ಬರಬೇಕು. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿದ ನಂತರ ಹಾಲು ಉಕ್ಕಿಸೋ ಶಾಸ್ತ್ರನೂ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿ ಹಾಲು ಉಕ್ಕಿ ಬಂತು. 3 ಸರಿ ಹಾಲು ಉಕ್ಕಿಸಿದ್ವಿ ಅಂದರೆ 3 ಸರಿ ಉಕ್ಕಿ ಬರಬೇಕು. ಬಲಗಡೆ ಉಕ್ಕಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಬಲಗಡೆನೇ ಉಕ್ತು. ಅದಾದ ನಂತರ ನಾವು ಉಕ್ಕಿರೋ ಹಾಲಿಗೆ ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಅದರಲ್ಲಿ ಅದೇ ಹಾಲಲ್ಲಿ ಏನಾದರೂ ನೈವೇದ್ಯ ಮಾಡಬೇಕು ದೇವರಿಗೆ. ಸೊ ಇದೆಲ್ಲ ಆದ ನಂತರ ಹಾಲಲ್ಲಿ ಏನಾದರೂ ದೇವರಿಗೆ ನೈವೇದ್ಯ ಮಾಡಬೇಕಲ್ವ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಸಜ್ಜಿಗೆ ಮಾಡಿಕೊಂಡೆ. ಸ್ವಲ್ಪ ರವೆ ಅದೆಲ್ಲ ತೊಗೊಂಡು ಬಂದಿದ್ದೆ ಮನೆಯಿಂದನೇ. ಸೊ ಸಜ್ಜಿಗೆ ಮಾಡಿಕೊಂಡೆ. ಬಟ್ ಏನಾಯಿತು ಅಂತ ಹೇಳಿದ್ರೆ ನನಗೆ ದ್ರಾಕ್ಷಿ ಗೋಡಂಬಿ ಇಟ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ಎತ್ತಿ ಇಟ್ಟಿದ್ದೆ. ಸೊ ನನಗೆ ಬ್ಯಾಗಿಗೆ ಹಾಕ್ಕೊಳ್ಳುವಾಗ ಅದು ಮರ್ತೇ ಹೋಗಿತ್ತು. ಸೊ ದ್ರಾಕ್ಷಿ ಗೋಡಂಬಿ ಏನಿರಲಿಲ್ಲ. ಹಾಲು ಸಕ್ಕರೆ ತುಪ್ಪ ಹಾಕಿ ಒಂದು ಸ್ವಲ್ಪ ಸಜ್ಜಿಗೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿದೆ. ಸೊ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ತಂದಿಟ್ಟು ಸೊ ಅದನ್ನು ಮಂಗಳಾರತಿ ಎಲ್ಲ ಮಾಡಿ ಆಯಿತು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಮಗೂ ಅಷ್ಟೇ ಮನಸ್ಸಿಗೆ ತುಂಬ ಶಾಂತಿ ಅನಿಸ್ತು, ಒಂಥರ ನೆಮ್ಮದಿ ಅನಿಸ್ತು. ನಾವು ಇವಾಗ ಹೋಗಿರೋವಂಥ ಹೊಸ ಮನೆಯಲ್ಲಿ ನಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗಿ ಸುಖ ಶಾಂತಿ ನೆಮ್ಮದಿ ಕೊಟ್ಟರೆ ಸಾಕು ಆ ದೇವರು. ಸೊ ಈ ರೀತಿಯಾಗಿ ಬೇಡ್ಕೊಂಡು ನಾವು ನಮ್ಮ ಇವಾಗಿನ ಮನೆ ಹಾಲುಕ್ಸೋ ಶಾಸ್ತ್ರನ ಮುಗಿಸ್ಕೊಂಡ್ವಿ. ನನಗಂತೂ ತುಂಬಾ ಖುಷಿ ಇದೆ. ಈ ಮನೆಯಲ್ಲಿ ಪೀಸ್ ಆಫ್ ಮೈಂಡ್ ಅಂಡ್ ಹೊರಗಡೆ ನೇಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನಮಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ. ಸೊ ಈ ಮನೆಯಲ್ಲಿ ಎಲ್ಲ ಅಭಿವೃದ್ಧಿ ಕಂಡ್ರೆ ಅಷ್ಟೇ ಸಾಕು, ಇನ್ನೇನು ಕೇಳಲ್ಲ. ಒಳ್ಳೆಯ ಆರೋಗ್ಯ, ಏನಂತಾರೆ ಮನೆಯಲ್ಲಿ ಸುಖ ಶಾಂತಿ ಇದ್ದರೆ ಅದಕ್ಕಿಂತ ಇನ್ನೇನು ಬೇಕಲ್ವ. ಸೊ ಆರೋಗ್ಯ ಮನೆಯಲ್ಲಿ ನೆಮ್ಮದಿ ಎರಡಿತ್ತು ಅಂದರೆ ಎಲ್ಲನೂ ತಾನಾಗೆ ಬರುತ್ತೆ. ಸೊ ಇದಿಷ್ಟನ್ನು ಹೇಳ್ತಾ ನಾನು ಪೂಜೆ ವ್ಲಾಗ್ನೆಲ್ಲ ಏನೇನಾಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವೆಲ್ಲ ನೋಡಿದ್ರಲ್ವ. ಸೊ ಪೂಜೆ ಎಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ನನಗೆ ಒಂದು ಮನೆಗೆ ಹೊಸದಾಗಿ ಹೋಗ್ತಾ ಇರುವಾಗ ಸೊ ಇಷ್ಟೆಲ್ಲ ಮಾಡ್ಕೊಂಡು ಹೋದರೆ ನಾವು ಹೋಗೋವಂಥ ಮನೆಯಲ್ಲಿ ನಮಗೆ ಯಶಸ್ಸು ಸಿಗುತ್ತೆ, ಏಳಿಗೆ ಕೂಡ ಆಗ್ತೀವಿ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ನಾವು ಹೊಸ ಮನೆಗೆ ಹಾಲುಕ್ಷ ಶಾಸ್ತ್ರ ಮಾಡ್ಕೊಂಡ್ವಿ. ಸೊ ಮುಂದಿನ ವ್ಲಾಗ್ಸ್ ಎಲ್ಲ ನಾನು ಈ ಮನೆಯಲ್ಲೇ ಮಾಡಬೇಕಾಗಿರೋದ್ರಿಂದ ಸೊ ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಯಾವ ರೀತಿ ಎಲ್ಲ ಬರುತ್ತೆ ವೀಡಿಯೋಸ್ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ನನಗಂತೂ ಈ ಮನೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇವತ್ತು ನಾವು ಈ ಒಂದು ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ಕಾರ.